ಅವಾಗ ನಾನು ಕೇಳಿದೆ, ನೀವು ಯಾಕೆ ಡಾನ್ಸ್ ಕಲ್ತಿಲ್ಲ ಅಂತ. ಅವಾಗ 3 ಜನ ಅಕ್ಕ ತಂಗಿದ್ರು. ನಮಗೆ ಬಹಳ ಡಾನ್ಸ್ ಕಲಿಬೇಕು ಅಂತ, ನೃತ್ಯ ಕಲಿಬೇಕು ಅಂತ ಆಸೆ ಇದೆ. ಅವ್ರ ಊರು ಅಥಣಿಯಲ್ಲಿ ಭರತನಾಟ್ಯ ಹೇಳ್ಕೊಡೋರು ಯಾರಿಲ್ಲ, ಹೀಗಾಗಿ ಆಗಲಿಲ್ಲ. ಈಗ ಒಬ್ಬರು ಬರ್ತಾ ಇದ್ದಾರೆ, ಬೆಳಗಾವದಿಂದ ಬಂದು ವಾರಕ್ಕೆ 2 ದಿನ ಹೇಳ್ಕೊಡ್ತಾರೆ ಅಂತ. ಬಹುಶಃ ಮೃದುಲಾಗೆ ತಾನು ಕಲೀಲಿಲ್ಲ ಡಾನ್ಸು, ಅನಿವಾರ್ಯ ಕಾರಣಗಳಿಂದ ಅನಿಸಿದ್ದು. ತನ್ನ ಆ ಆಸೆಯನ್ನು ಮಗಳ ಮುಖಾಂತರವಾಗಿ ಸಂಪೂರ್ಣಗೊಳಿಸಿದ್ದಾಳೆ ಅಂತ ಇವತ್ತು ನನಗನ್ನಿಸ್ತು. ಅವರು ನಮ್ಮ ತಪ್ಪುಗಳನ್ನ ಎಷ್ಟು ತೀಡಿ ಮಾಡಿದ್ರೂ ನಾವು ಬೇಸರ ಮಾಡ್ಕೋಬಾರ್ದು. ಅವ್ರ ಉದ್ದೇಶ ನಾವು ಬೆಳಿಬೇಕು ಅನ್ನೋದೇ ಇರುತ್ತೆ. ನಮ್ಮ ಯಶಸ್ಸಿಗೆ ಅವರು ಕಾರಣರಾಗಿರ್ತಾರೆ ಯಾವಾಗಲೂ. ಅದರಿಂದ ನಾವು ಅದನ್ನು ತಪ್ಪಾಗಿ ತಿಳ್ಕೊಳ್ದೆ ನಮ್ಮ ಒಂದು ಯಶಸ್ಸಿಗೆ ಕಾರಣರಾದಂಥ ಗುರುಗಳನ್ನು ಯಾವಾಗಲೂ ಕೇಂದ್ರೀಕೃತವಾಗಿ ನಾವು ಅವರಲ್ಲಿ ಭಕ್ತಿಯನ್ನು ಇಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಆತ್ಮಧಾರಣೆ, ಆತ್ಮವನ್ನೇ ಎರೆದಿದ್ದಾರೆ. ಅವರ ಶಿಷ್ಯಂದ್ರೆಲ್ಲರೂ ಅವರನ್ನು ದೇ ರಿಸೆಂಬಲ್ ಹಿಮ್. ದಿಸ್ ಈಸ್ ನಾಟ್ ಅ ಲೈ. ನಮ್ಮ ಮನೆಯಲ್ಲೇ ಇದ್ದಾರೆ, ನಾನು ನೋಡ್ತೀನಿ. ನಾವು ಜೆನೆಟಿಕ್ ಮೆಟೀರಿಯಲ್ ನಮ್ಮದಿರ್ಬೋದು ತಂದೆ ತಾಯಂದ್ರಾಗಿ, ಆದರೆ ಅವರ ಕ್ಯಾರೆಕ್ಟರ್, ಮ್ಯಾನರಿಸಮ್ಸ್ ಎಲ್ಲ ಗುರುಗಳು. ಈಗ ಭರತ ಮುನಿಗೆ 100 ಶಿಷ್ಯಂದರು 100 ಮಕ್ಕಳು ಅಂತಾರಲ್ಲ, ಹಾಗೆ ನಮ್ಮ ಪ್ರವೀಣರಿಗೂ 100ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಸೃಜನಳ ಕಣ್ಣು ನೋಡಿದಾಗೆಲ್ಲ ನಾನು ಇದು ಪ್ರವೀಣ, ಇದು ಸೃಜನನ ಅಂತ ನೋಡ್ತಾ ಇದ್ದೆ. ಕಾಂತನು ಮುನಿದೇಪ ಸುಧಾಂಶು ಮುಖೇ ಸೋಜ